ಕಳೆದ ಒಂದು ವಾರದಿಂದ ಸಿಲಿಕಾನ್ ಸಿಟಿಯಲ್ಲಿ ಸಿನಿಮಾ ಕಲರವ ಜೋರಾಗಿತ್ತು. ದೇಶ ವಿದೇಶ ಸ್ಥಳೀಯ ಭಾಷೆ ಸೇರಿ ಸುಮಾರು 240ಕ್ಕೂ ಹೆಚ್ಚು ಸಿನಿಮಾಗಳು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಆದವು. ಈಗ ಸಿನಿಪ್ರಿಯರೆಲ್ಲವನ್ನ ಕಣ್ತುಂಬಿಕೊಂಡಿದ್ದಾರೆ. ಅದ್ಧೂರಿ ಉತ್ಸವಕ್ಕೆ ತೆರೆ ಬಿದ್ದಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. ನಿನ್ನೆ ಸಮಾರೋಪ ಸಮಾರಂಭದಲ್ಲಿ ಕನ್ನಡ ಸಿನಿಮಾ, ಲಚ್ಚಿ, ದಸ್ಕತ್ ಸೇರಿದಂತೆ ಹಲವು ಭಾಷೆಗಳ ಸಿನಿಮಾಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇನ್ನು ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಬಾಲಿವುಡ್ ನಟಿ ಶಬಾನಾ ಅಜ್ಮಿ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಲಾಗಿದೆ. ಶಬಾನಾ ಅಜ್ಮಿ ಪರವಾಗಿ ಹಿರಿಯ ನಟಿ ಅರುಂಧತಿ ನಾಗ್ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಫಿಲ್ಮ್ ಫೆಸ್ಟಿವಲ್ ಆಯೋಜಕರಾಗಿದ್ದಂತಹ ಸಾಧು ಕೋಕಿಲ ಈ ವರ್ಷ ಚಿತ್ರೋತ್ಸವ ತುಂಬಾ ಯಶಸ್ವಿಯಾಗಿದೆ, 52,000 ಜನ ವೀಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದ್ರು. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ 30 to 40% ವೀಕ್ಷಕರು ಪ್ರೇಕ್ಷಕರು ಈ ವರ್ಷ ಜಾಸ್ತಿ ಆಗಿದೆ. ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ರಾಯಭಾರಿ ನಟ ಕಿಶೋರ್ ಮಾತನಾಡಿ, ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗ್ತೀನಿ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ಮಾತನ್ನ ಸ್ಮರಿಸಿದ್ರು. ಸತ್ಯವನ್ನ ಧೈರ್ಯವಾಗಿ ಹೇಳಿ ಮೌಢ್ಯತೆಯನ್ನ ಹೊರಹಚ್ಚಲು ಇಂಥ ನಾಯಕರು ಬೇಕು ಅಂತ ಹೇಳಿದ್ರು. ಮಾಂಸ ತಿಂದು ನಾವು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ತಪ್ಪು, ಆ ತರದ ನಾಯಕರು ನಮ್ಗೆ ಅವಶ್ಯ. ಸತ್ಯವನ್ನ ಧೈರ್ಯವಾಗಿ ಹೇಳಬೇಕು. ನಮ್ಮ ಮೂಢನಂಬಿಕೆಗಳನ್ನ ಹೊರಗೆ ಹಚ್ಚಿ ತಿದ್ದೋದಕ್ಕೆ ಆ ತರದ ನಾಯಕರು ತುಂಬಾ ಅವಶ್ಯಕ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿ, ನಾನು ಬಹಳಷ್ಟು ಸಿನಿಮಾ ಮಾಡಿ ಹಣ ಕಳೆದುಕೊಂಡಿದ್ದೀನಿ. ನಾನು ಹೀರೋ ಆಗದೆ ನಿರ್ಮಾಪಕ ಆಗಿದ್ದು ತಪ್ಪಾಯಿತು ಅಂತ ನಗೆ ಚಟಾಕಿ ಹಾರಿಸಿದ್ರು. ನಾನು ಕೂಡ ಬಹಳಷ್ಟು ಪಿಕ್ಚರ್ಗಳನ್ನ ಮಾಡಿದ್ದೀನಿ, ಬಹಳ ಕಳ್ಕೊಂಡಿದ್ದೀನಿ, ಅದೇ ತಪ್ಪಾಗಿರೋದು. 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ಹಲವು ಅವಾಂತರಗಳ ನಡುವೆಯೂ ಯಶಸ್ವಿಯಾಗಿ ತೆರೆಕಂಡಿದೆ. ಮಂಗಳಾ ರಾಜಗೋಪಾಲ್, ಫಿಲ್ಮ್ ಬ್ಯೂರೋ, TV9.